ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನನಗೆ ವಿಟಮಿನ್ ಸಿ ಅಗತ್ಯ ಇದೆ, ಆದರೆ ಈ ಹುಳಿ ಹಣ್ಣುಗಳನ್ನು ತಿಂದರೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಡ್ತದೆ. ಸೊ ಈ ಒಂದು ಸಮಸ್ಯೆ ಉಳ್ಳವರಿಗೆ ಅತಿ ಮುಖ್ಯವಾದಂಥ ವಿಟಮಿನ್ ಸಿ ಆಗರ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಮಾಡದೇ ಇರುವಂಥ ಒಂದು ಆಹಾರ ಅಂತ ಹೇಳಿದ್ರೆ ಅದು ಬೆಟ್ಟದ ನೆಲ್ಲಿಕಾಯಿ. ಹೌದು, ಈ ಒಂದು ತುಳಸಿ ಹಬ್ಬದ ನಂತರ ಚಳಿಗಾಲದಲ್ಲೂ ಅದರಲ್ಲೂ ಮುಖ್ಯವಾಗಿ ಬೆಟ್ಟದ ನೆಲ್ಲಿಕಾಯಿಯ ಸೀಸನ್ ನಡೀತಾ ಇರುತ್ತೆ. ಸೊ ನ್ಯಾಚುರಲ್ ಆಗಿ ಕಾಡುಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಬೆಟ್ಟದ ನೆಲ್ಲಿಕಾಯಿ ಲಭ್ಯ ಇದೆ. ಈ ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನು ಹಸಿಯಾಗಿಯೇ ದಿನಕ್ಕೆ 1ರಿಂದ 2 ತಿಂತಾ ಬರಬೇಕು, ಅಥವಾ ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ಇಟ್ಟುಕೊಂಡು ನೀವು ಬಳಸಬಹುದು. ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೂ ಕೂಡ ಅದನ್ನು ಪ್ರತಿನಿತ್ಯ ಸೇವಿಸಬಹುದು. ಈ ಒಂದು ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ. ನಮ್ಮ ದೇಹಕ್ಕೆ ಮುಪ್ಪಾಗುವುದನ್ನು ಇದು ತಪ್ಪಿಸ್ತದೆ ಅಂತ. ಈಗ ವಯಸ್ಸು ಅನ್ನುವಂಥದ್ದು ನ್ಯಾಚುರಲಿ ಎಲ್ಲರಿಗೂ ಹಾಗೆ ಆಗ್ತದೆ, ಆದರೆ ಮುಪ್ಪಾಗಿ ಕಾಣದಂತೆ ಮಾಡಲಿಕ್ಕೆ ಈ ಪ್ರತಿನಿತ್ಯ ಬೆಟ್ಟದ ನೆಲ್ಲಿಕಾಯಿ ಸೇವನೆ ಅತಿ ಮುಖ್ಯ ಅಂತ ಹೇಳಿ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಯಾರ್ಯಾರಿಗೆ ಬೆಟ್ಟದ ನೆಲ್ಲಿಕಾಯಿ ಸಿಗ್ತದೆ ಅಂಥವರೆಲ್ಲರೂ ಖಂಡಿತವಾಗಿ ಅದನ್ನು ಉಪಯೋಗಿಸ್ತಾ ಬನ್ನಿ. ನೀವೆಲ್ಲರೂ ಯಂಗ್ ಆಗಿ ಕಾಣಿರಿ, ಚೈತನ್ಯರಾಗಿ ಕಾಣಿರಿ ಅಂತ ಹೇಳ್ತಾ ನಮಸ್ಕಾರ.